ಇಲ್ಲಿ ಏನಾಗ್ಬಿಟ್ಟಿದೆ, ಸತತವಾಗಿ ಇಷ್ಟು ವರ್ಷದಿಂದ ಒಂಥರ ಪ್ರೋತ್ಸಾಹ. ಇವತ್ತು ಅಬಕಾರಿ ಇಲಾಖೆಯಲ್ಲಿ ಕೆಲವೊಂದು ಲೈಸೆನ್ಸ್ ಕೊಡಬೇಕಾದ್ರೆ ಆ ವ್ಯಾಪಾರ ಮಾಡಕ್ಕೆ ಅವರಿಗೆ ಇಂತಿಷ್ಟು ರೂಮ್ ಇರಬೇಕಂತ ಯಾವುದೋ CL9 ಏನೋ ಹೇಳ್ತಾರೆ, CL7 ಸಾರಿ CL7. ಸೊ CL7 ತಗೊಳ್ಳೋಗೋಸ್ಕರ ಒಂದಿಷ್ಟು ರೂಮ್ ಮಾಡ್ತಾರೆ. ಆ ರೂಮ್ಗಳು ಬರೀ ಇಂಥ ಚಟುವಟಿಕೆಗಳಿಗೇನೆ ಉಪಯೋಗ ಆಗ್ತಕ್ಕಂಥದ್ದು. ಆಮೇಲೆ ಇವೆಲ್ಲ ಪ್ರಭಾವಿ ಪಕ್ಷಕ್ಕೆ ಅಂಟ್ಕೊಂಡಂತ ಕಾರ್ಯಕರ್ತರನ್ನೇ ಮಾಡುದು ಇವೆಲ್ಲ CL7 ಲೈಸೆನ್ಸ್ಗಳು. ಅಲ್ಲಿಯೂ ಕೂಡ ಇಂಥದೇ ಘಟನೆ. ಆ ಘಟನೆ ಆದಾಗ ಹೋಟೆಲ್ ಓನರು ಕೂಡ ಕಂಪ್ಲೇಂಟ್ ಕೊಡೋ ಗೋಜಿಗೆ ಹೋಗೋದಿಲ್ಲ. ಯಾಕಂದ್ರೆ ಅವನು ಯಾವ ಆಧಾರ್ ಆಗಲಿ ಅಥವಾ ಯಾವುದೇ ಅಡ್ರೆಸ್ಸು ಐಡೆಂಟಿಫಿಕೇಶನ್ ಪ್ರೂಫ್ ತಗೊಳ್ಳದೆ ಗಂಟೆಗೆ ಆ ರೂಮ್ಗಳನ್ನ ಕೊಡುವಂತ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಇದನ್ನ ಇಲಾಖೆಗೆ ಮಾತಾಡಿದ್ರೆ ಇವ್ರ ಕಾನೂನಿನಲ್ಲಿ ಸಾಕಷ್ಟು ತೊಡಕುಗಳಿದಾವೆ. ಆ ಕೇಸ್ ಮಾಡಕ್ ಬರಲ್ಲ, ಅದು ನಮ್ಗೆ ಸಂಬಂಧ ಬರಲ್ಲ, ಅದರಲ್ಲಿ ಹಂಗಿದೆ ಹಿಂಗಿದೆ. ಲೈಸೆನ್ಸ್ ಎಕ್ಸ್ಪೈರ್ ಆಗಿದ್ದು ಲಾಜ್ ಅಲ್ಲಿ ಐಡೆಂಟಿಫಿಕೇಶನ್ ಇಲ್ಲದೆ ಅನ್ಮ್ಯಾರಿಡ್ ಇಬ್ರು ಕಪಲ್ಸ್ ಹೋಗ್ತಾರೆ, ಅಲ್ಲಿ ಗಲಾಟೆ ಆಗ್ತದೆ. ಹೋಟೆಲ್ ಮಾಲೀಕನಿಗೆ ಜವಾಬ್ದಾರಿನೇ ಇಲ್ಲ ಒಂದು ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಅವನ ತಪ್ಪುಗಳನ್ನು ಮುಚ್ಕೊಳಕ ಇವತ್ತು ಲಾಜ್ ಸೀಸ್ ಮಾಡಿದ್ದಾರೆ, ಬಾರಿನ ಧಾರಾಳವಾಗಿ ಓಪನ್ ಆಗಿ ನಡೀತಾ ಇದೆ. ಬಹುಶಃ ಎಲ್ಲೋ ಒಂದ್ ಕಡೆ ಕಾನೂನಿನಲ್ಲಿ ಕಠಿಣವಾದಂತ ಕ್ರಮಗಳನ್ನ ಇವತ್ತು ಪೊಲೀಸರಿಗೆ ಶಕ್ತಿ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಇಲ್ಲಾಂದ್ರೆ ಇದು ಕಂಟ್ರೋಲ್ ಮಾಡಕ್ ಆಗಲ್ಲ. ಗಾಂಜಾ, ಓಸಿ, ಈ ಓಸಿಗಳು ಲೊಕೇಶನ್ಸ್ GPS ಲೊಕೇಶನ್ಸ್ ಗಳನ್ನ ಕೊಟ್ಟು ಕಳಿಸಿದ್ದೀನಿ ನಾನು SP ಅವರಿಗೆ. ಯಾಕಂದ್ರೆ ಇದನ್ನ ನಿಯಂತ್ರಣ ಮಾಡ್ಲಿಲ್ಲ ಅಂದ್ರೆ ಇಂಥ ಎಲ್ಲ ರೇಪ್ ಆಗ್ಲಿ, ಎಕ್ಸ್ಟಾರ್ಷನ್ ಆಗ್ಲಿ, ಹೊಡೆದಾಟ ಆಗ್ಲಿ, ಮತ್ತೇನೋ ಮಾರಲ್ ಪೊಲೀಸಿಂಗ್ ಬೇರೆ ಬೇರೆ ಹೆಸರು ಕೊಡ್ತೀವಲ್ಲ, ಇವೆಲ್ಲ ದಿನನಿತ್ಯ ಹೆಚ್ಚಿಗೆ ಆಗ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಮುಖ್ಯಮಂತ್ರಿಗಳು ಇದ್ದಂತ ಜಿಲ್ಲೆ ಆ ಕಾಲದಲ್ಲಿ ಅವ್ರ ಕ್ಷೇತ್ರಕ್ಕೆ 3-4 ಹೊಸ ಪೊಲೀಸ್ ಸ್ಟೇಷನ್ಗಳು. ಇಲ್ಲಿ ಬೇರೆ ತಾಲೂಕು ದೊಡ್ಡ ಇರ್ತಕ್ಕಂಥ ತಾಲೂಕುಗಳಿಗೆ ಪೊಲೀಸ್ ಸ್ಟೇಷನ್ನೇ ಇಲ್ಲ, ಸಿಬ್ಬಂದಿ ಇಲ್ಲ. ಹೆಂಗೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಆಗ್ತದೆ? ಹಾಗಾಗಿ ಮೊದಲು ಇವಕ್ಕೆಲ್ಲಾನು ಕೂಡ ಗಮನ ಹರಿಸಬೇಕು. ಈ ಇಂಥ ವಸತಿ ಗೃಹಗಳು ಏನಿದಾವಲ್ಲ, ಯಾವ ಇದರಲ್ಲಿ ಇರ್ತಾವ ಅವ್ರ ಮೇಲೆ ನಿಗಾ ವಹಿಸಬೇಕು. ಸಾಧ್ಯ ಆದ್ರೆ ಅಂಥವು ಈ CL7 ಚಟುವಟಿಕೆ ಕಟ್ಟದಂತ ಇದ್ದಂದ್ರೆ ಅದನ್ನ ಲೈಸೆನ್ಸೇ ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲಾಂದ್ರೆ ಯಾಕಂದ್ರೆ ಊರ್ ಹೊರಗಿರ್ತಾವ್, ಯಾರತ್ತ ಹೋಗಂಗಿಲ್ಲ ಬಿಡಂಗಿಲ್ಲ, ಕುಡಿಯುವಂತ ಅಮಲ್ನಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ, ಯಾರ್ಯಾರು ಹೋಗ್ತಾರೆ, ಇವೆಲ್ಲ ಆಗ್ತಾವ್. ಇದನ್ನ ರಾಜಕಾರಣಕ್ಕೆ ನಾವು ಬಳಸ್ಕೊಳ್ಳೋದು ವಾಪಸ್, ನಾವು ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ ಅನ್ನೋದ್ ರೀತಿಯಲ್ಲಿ. ಹಾಗಾಗಿ ಇದನ್ನು ಕೂಡ ಗಮನಕ್ಕೆ ತಗೊಂಡು ಇಲಾಖೆಯವರು ಸೂಕ್ತ ಕ್ರಮ ವಹಿಸ್ಕೊಳ್ಬೇಕಂತ ತಮ್ಮ ಮೂಲಕ ಒತ್ತಾಯಗೊಳ್ತೀನಿ. ಸನ್ಮಾನ್ಯ ಮಾನೆಯವರು ಕೂಡ ಅದರ ಬೆಳಕು ಚೆಲ್ಲಿದ್ದಾರೆ. ಮಾನೆಯವರೇ, ಇದು ನೀವು ಹೇಳ್ದಲ್ಲ ಕ್ರಮ ತೆಗೆದುಕೊಳ್ಬೇಕು ಅಂತ. ಕ್ರಮ ತೆಗೆದುಕೊಂಡದಲ್ಲಿ ಕಾಂಗ್ರೆಸ್ ಏನು ಮುಂದೆ ಬರಲ್ಲ.